ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಇವತ್ತು ಮಸಾಲ ಸುಕ್ಕನ 10 ನಿಮಿಷದಲ್ಲಿ ಮಾಡೋಣ. ಒಂದೇ ಥರ ಪನ್ನೀರ್ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ. ಆಯಿಲ್ ಅವಾಯ್ಡ್ ಮಾಡಬೇಕಂದ್ರೆ ನಂತರ ರೈಸ್ನೂ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಕ್ವಿಕ್ಕಾಗಿ ಮಾಡೋಣ. ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ, ನಾರ್ಮಲ್ ಆಗಿ ನಾವು ರೈಸ್ ಯಾವ ಥರ ಮಾಡ್ಕೋತೀವಿ ಆ ಥರ ರೈಸ್ನ ತೊಳ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಬಾರಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಕ್ಕೊಳ್ಳಿ. ಬೀನ್ಸ್ ಹಾಕ್ಕೊಂಡ್ಬಿಟ್ಟು ಮತ್ತು ಅರಿಶಿನ ಹಾಕ್ಕೊಳ್ಳಿ. ನಿಮಗೆ ಬೇಕಾಗಿರೋ ಮಸಾಲನೇ ಹಾಕ್ಕೊಳ್ಳಿ, ಅಂದರೆ ಶಾಹಿ ಜೀರಾ, ಪಲಾವ್ ಎಲೆ, ಲವಂಗ, ಚಕ್ಕಿ ಎಲ್ಲನೂ ಹಾಕಿಬಿಡಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ನಾವು ನಾಷ್ಟ ತಿಂತೀವಲ್ಲ, ಆ ಸ್ಪೂನಿಂದ 1 ಸ್ಪೂನು ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲಿಡ್ ಹಾಕಿ ನಾರ್ಮಲ್ ರೈಸ್ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ. ಬಿಡಿ ಬಿಡಿ ಆಗುತ್ತೆ, ಉದುರು ಆಗುತ್ತೆ, ಏನಂತೀರ, ನಾನ್ ಸ್ಟಿಕ್ಕಿ ಆಗುತ್ತೆ, ಮುದ್ದೆ ಆಗಲ್ಲ. ಇದು ತಿನ್ನೋಕ್ಕೂ ತುಂಬಾ ಟೇಸ್ಟಾಗಿರುತ್ತೆ. ಉಪ್ಪಿನಕಾಯಿ ಜೊತೆ ಮತ್ತು ನಿಮ್ಮ ಕಡೆ ಯಾವ್ಯಾವ ಆಚಾರ ಇದೆ ಎಲ್ಲದ್ರ ಜೊತೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನಾನು ಸೈಡ್ಗೆ ಅಂತ ಪನ್ನೀರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿದೆ ಅಂತ. ಇದನ್ನು ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್, ತುಂಬಾ ಸಖತ್ತಾಗಿರುತ್ತೆ. ನಾನು ಇನ್ನೊಂದು ವೀಡಿಯೋದಲ್ಲಿ ಫ್ರೈಡ್ ರೈಸ್ ನಾನು ಈ ಥರ ಮಾಡಿಬಿಟ್ಟು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಬನ್ನಿ ಪನ್ನೀರ್ ಬರೋಣ. ಪನ್ನೀರನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿನೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಚಾಕುಯಿಂದ ಫ್ರಾಗಿಂದ ಯಾವುದರಿಂದ ಚೆನ್ನಾಗಿ ಚುಚ್ಕೊಳ್ಳಿ. ನೋಡಿ, ಮಸಾಲೆಗೆ ನಾನು ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಒಂದು 10 ಕಾಳು ಮೆಣಸು ತೊಗೊಂಡಿದ್ದೀನಿ. ಅದನ್ನು ಕುಟ್ತೀನಿ ನಾನು ಇವಾಗ. ಒಳ್ಳೆಲ್ಲ ಹಾಕಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಚುಚ್ಕೊಂಡ್ಬಿಟ್ಟು ಇದಕ್ಕೆ ಮೊಸರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮೊಸರು ಹಾಕ್ಕೊಂಡ್ಬಿಟ್ಟು ಉಪ್ಪು, ಅರಿಶಿನ, ಖಾರ, ಧನಿಯಾ ಪುಡಿ ಮತ್ತು ಕುಟ್ಟಿಟ್ಟಿರೋ ಮೆಣಸಿನ್ಕಾಯಿ ಪೇಸ್ಟು, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆದು ಅದೆಲ್ಲ ಪೇಸ್ಟ್ ಹಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಅದೇ ಟೊಮೆಟೊ ಹಾಕಿಬಿಟ್ಟು ಈರುಳ್ಳಿ ಬೇಯಿಸಿ, ಟೊಮೆಟೊ ಬೇಯಿಸಿ ಅದು ತಿಂದು ಬೇಜಾರಾಗಿದೆ ಫ್ರೆಂಡ್ಸ್. ಅದಕ್ಕೆ ಹೊಸ ಥರ ಟ್ರೈ ಮಾಡ್ತಾಯಿದ್ದೀನಿ ನಾನು. ನಿಜ ಹೇಳ್ತೀನಿ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ ಕ್ವಿಕ್ಕಾಗಿ, ಜಾಸ್ತಿ ಮಸಾಲೆ ಹಾಕ್ದೇನೆ ನಾವು ಚೆನ್ನಾಗಿರೋ ಹೆಲ್ದಿಯಾಗಿರೋ ಪನ್ನೀರನ್ನ ತಿನ್ಬೋದು ಫ್ರೆಂಡ್ಸ್. ನಾನು ಡೈಲಿ ಸಂಡೇ ಬಂದಾಗ ಅದೇ ಟೊಮೆಟೊ ರುಬ್ಬಿ, ಈರುಳ್ಳಿ ರುಬ್ಬಿ ಮಾಡ್ತಾಯಿದ್ದೆ. ಈ ಸರಿ ಈ ಥರ ಮಾಡ್ಕೊಳ್ಳಿ ನೀವು, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಅದು ಬರುತ್ತಲ್ಲ ತಂದೂರಿ ಕಟ್ಟಿಗೆ ದಬ್ಬಣ ಏನಿರುತ್ತೆ ಅದಕ್ಕೆ ಚುಚ್ಚಿಬಿಟ್ಟು ತಂದೂರು ಮಾಡಿಕೊಂಡು ಟಿಕ್ಕ ಮಾಡ್ಕೊಂಡು ತಿನ್ಬೋದು. ಆದರೆ ಅದೂ ನನ್ನ ಕಡೆ ಇರಲಿಲ್ಲ ಚುಚ್ಚೋದು, ಅದಕ್ಕೆ ಈ ಥರ ಮಾಡ್ಕೋತಾ ಇದ್ದೀನಿ ನಾನು. ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ನ ಸುತ್ತ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಮಿಕ್ಸ್ ಮಾಡಿರೋ ಪನ್ನೀರ್ ಮಸಾಲಾನ ಹಾಕಿಬಿಡಿ ಫ್ರೆಂಡ್ಸ್. ನೋಡಿ, ಹುಷಾರಾಗಿ ಹಾಕಿ, ತುಂಬಾ ಸಿಡಿಯುತ್ತೆ. ಅಷ್ಟು ಹಾಕಿಬಿಟ್ಟು ಏನೂ ಮಾಡಬೇಡಿ, ಹಾಗೆ ಕ್ಲೋಸ್ ಮಾಡಿ ಲಿಡ್ನ ಹಾಕಿಬಿಟ್ಟು 5 ನಿಮಿಷ ಬೇಯಿಸಿ ಫ್ರೆಂಡ್ಸ್. ನೋಡಿ, ನಾನು ಅಷ್ಟು ಹಾಕಿದೆ. 5 ನಿಮಿಷ ಬೇಯಿದ ತಕ್ಷಣ ಮೊಸರು ಇರುತ್ತೆ ಎಲ್ಲ, ಮೊಸರು ಅದೆಲ್ಲ ನೀರು ಬಿಡುತ್ತೆ, ಸ್ವಲ್ಪ ನೀರಾಗುತ್ತೆ ಫ್ರೆಂಡ್ಸ್. ನೋಡಿ, ಇದು 2 ಸ್ಪೂನು ಕಡಲೆ ಹಿಟ್ಟು ಫ್ರೆಂಡ್ಸ್. ನನ್ನ ಐಡಿಯಾ ಹೆಂಗೆ ನಾವು ಚಾಯ್ ಸೋಸ್ರು, ಟೀ ಚಟ್ನಿ ಮಾಡ್ತೀವಲ್ಲ ಅದರಲ್ಲೇ ಹಾಕಿಬಿಟ್ಟು ಚಟ್ನಿ ಮಾಡಿದೆ ಫ್ರೆಂಡ್ಸ್. ಹಾಕಿಬಿಟ್ಟು ಹೀಗೆ 2 ನಿಮಿಷ ಬಿಡದೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಉರಿ ಮಾತ್ರ ಮೀಡಿಯಮಲ್ಲಿ ಇಲ್ಲ ಲೋ ಅಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗಟ್ಟಿ ಆಯಿತು ಪನ್ನೀರ್. ಹಿಟ್ಟು ಮೆತ್ತಗಿದೆ. ಯಾರೋ ಹೇಳಿದರು ನನಗೆ ಎಣ್ಣೆಲಿ ಕರೆದ್ರೆ ಪನ್ನೀರು ಗಟ್ಟಿಯಾಗುತ್ತೆ ಅಂತ, ಬಟ್ ಆಗಲಿಲ್ಲ. ತುಂಬಾ ಸ್ಮೂತಾಗಿತ್ತು ಪನ್ನೀರು. ನೋಡಿ, ಮತ್ತೆ 5 ನಿಮಿಷ ಚೆನ್ನಾಗಿ ತಿರ್ಕೊಂಡ್ಬಿಟ್ಟು ಮತ್ತೆ ಕೊತ್ತಂಬರಿ ಹಾಕಿ ಮತ್ತೆ ಒಂದು 5 ನಿಮಿಷ ಹೀಗೆ ಫ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ 10 ನಿಮಿಷದಲ್ಲಿ ಹೆಲ್ದಿಯಾಗಿರೋ ಪನ್ನೀರ್ ಸಿಗುತ್ತೆ ಫ್ರೆಂಡ್ಸ್. ಇದು ಚಪಾತಿ ಜೊತೆ, ತಂದೂರಿ ರೊಟ್ಟಿ ಜೊತೆ, ನಾನ್ ಜೊತೆ, ಅನ್ನದ ಜೊತೆ, ಎಲ್ಲದರ ಜೊತೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ನೀವು. ನೋಡಿ, ನಾನು ರೈಸ್ ಜೊತೆ ಪಕ್ಕಕ್ಕೆ ಇಟ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ತಿನ್ನಿಸಿ ಎಂಜಾಯ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್.